ಶ್ರೀ ಗುರುಭ್ಯೋ ನಮಃ. ಲಕ್ಷ್ಮೀ ನರಸಿಂಹಾಯ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಜುಲೈ ತಿಂಗಳ ಭವಿಷ್ಯ. ಜುಲೈ ತಿಂಗಳಲ್ಲಿ ಆಷಾಢ ಜೊತೆಗೆ ಶ್ರಾವಣ ಇವರ ಸಮ್ಮೇಳನ ಅಂತಕ್ಕಂಥದ್ದು ಈ ಜುಲೈ ತಿಂಗಳಲ್ಲಿ ನಡೀತದೆ. ಆಷಾಢ ಅಂತ ಹೇಳಿದ ಕೂಡಲೇ ನಮಗೆ ಯಾವ ಕೆಲಸಗಳನ್ನು ಮಾಡುವ ಹಾಗಿಲ್ಲ ಅಂತ ಒಂದು. ಆದರೆ ಸಾಧನೆಗೆ ವಿಶೇಷವಾಗಿ ಹೇಳಿ ಮಾಡಿಸಿದಂತಹ ಮಾಸ. ಅದರಲ್ಲಿ ಅನೇಕರಿಗೆ ಒಂದು ಭಕ್ತಿ ಪಂಥವನ್ನು ಅನುಸರಿಸುವಂತಹ ಮಾಸವೂ ಹೌದು. ತಪ್ತ ಮುದ್ರಾಧಾರಣೆಗಳನ್ನು ಮಾಡಿಸಿಕೊಂಡು ಕೃಷ್ಣ ಮಂತ್ರದ ಜಪಾದಿಗಳನ್ನು ನಡೆಸುವಂತಹದ್ದು. ಅದನ್ನು ಪೇಜಾವರ ಶ್ರೀಗಳು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ಅದರಲ್ಲಿಯೂ ಕೂಡ ಎಲ್ಲರೂ ಕೂಡ ಭಾಗವಹಿಸಬಹುದು. ಜೊತೆಗೆ ಆ ಗುರುಗಳ ಆರಾಧನೆ ಮತ್ತು ಗ್ರಹಗಳ ಸ್ಥಿತಿಗತಿಗಳಿಂದಾಗಿ ನಮಗೆ ಆಗಬಹುದಾದಂತಹ ಒಂದು ಏರುಪೇರುಗಳು, ಜೊತೆಗೆ ನಾವು ಸಾಧನೆ ಮಾಡುವಂತಹದ್ದು. ಈ ನಾಗರ ಚೌತಿ ನಾಗರ ಪಂಚಮಿ ಸಂದರ್ಭದಲ್ಲಿ ಸರ್ಪದೋಷ ಇರತಕ್ಕಂಥವರು ಎಂತೆಲ್ಲ ಪರಿಹಾರ ಮಾಡಿಕೊಳ್ಳಬೇಕು, ಸಂತಾನ ಇಲ್ಲದವರು ಯಾವ ರೀತಿಯಾಗಿ ಆ ಪೂಜೆಯನ್ನು ಮಾಡಬೇಕು, ಮಾಡುವುದರಿಂದಾಗಿ ಎಷ್ಟೆಲ್ಲ ಫಲಗಳಿದೆ ಅನ್ನೋದನ್ನೆಲ್ಲವನ್ನು ಕೂಡ ನಿಮಗೆ ತಿಳಿಸಿಕೊಡ್ತೇನೆ. ವೃಷಭ ರಾಶಿ ಜುಲೈ ತಿಂಗಳಲ್ಲಿ ನೋಡುವಾಗ ಶುಕ್ರ ಲಗ್ನದಲ್ಲೇ ಇದ್ದಾನೆ. ಒಂದು ಮಾಲವ್ಯ ಯೋಗವನ್ನು ಕಾಣುವಂಥದ್ದು. ಹಣಕಾಸಿನ ವಿಷಯದಲ್ಲಿ ತುಂಬ ಅನುಕೂಲ ಆಗುತ್ತೆ. ಹಣಕಾಸಿನ ಬರ್ತಾ ಇರುತ್ತೆ, ಬಂದದ್ದನ್ನು ಉಳಿಸಿಕೊಳ್ತೀರಿ, ಬಂದದ್ದನ್ನು ಇನ್ವೆಸ್ಟ್ ಮಾಡುವಂತಹದ್ದು. ಇದೆಲ್ಲವೂ ಕೂಡ ಒಂದು ಗುರುಬಲದಿಂದ, ಇನ್ನೊಂದು ಲಗ್ನದಲ್ಲಿ ಬಂದಿರತಕ್ಕಂತಹ ಲಗ್ನಾಧಿಪತಿಯಾದ ಶುಕ್ರನ ಒಂದು ಯೋಗ. ಆದರೆ ಶನಿಯ ಒಂದು ದೃಷ್ಟಿ ಇದೆ. ಖರ್ಚು ವೆಚ್ಚಗಳಲ್ಲಿ ಸ್ವಲ್ಪ ನಿಗಾ ಇರಲಿ. ಅತಿಯಾದ ಖರ್ಚು ವೆಚ್ಚಗಳಾಗುವ ಸಾಧ್ಯತೆಗಳಿದೆ. ಬಂದ ಹಣವೆಲ್ಲ ಖರ್ಚಾದರೆ ನಾಳೆ ಮತ್ತೆ ಕಷ್ಟವಾದೀತು. ಕಾರಣ ಇಲ್ಲಿ ಎರಡನೇ ಮನೆಯಲ್ಲಿ ಪಾಪಗ್ರಹ ಮತ್ತು ಶುಭಗ್ರಹ ಇಬ್ಬರ ಯೋಗವೂ ಇದೆ. ಬರ್ತಾ ಇದೆ ಹೌದು, ಆದರೆ ನಾಳೆ ನಿಲ್ಲಲ್ಲ ಅಂತ ಗ್ಯಾರಂಟಿ ಇಲ್ಲ. ಆದ್ದರಿಂದ ಬಂದ ಹಣವನ್ನು ಉಳಿಸಿಕೊಳ್ಳುವ ಕೆಲಸವನ್ನು ಮಾಡಿ ವೃಷಭ ರಾಶಿಯವರು. ಕುಟುಂಬದಲ್ಲಿ ಕೆಲವು ಕಲಹಗಳು ಅಥವಾ ಭಿನ್ನಾಭಿಪ್ರಾಯಗಳು ಬರುವ ಸಾಧ್ಯತೆ ಇದೆ. ಆದರೆ ಲಗ್ನಾಧಿಪತಿಯಾದಂತಹ ದ್ವಿತೀಯಾಧಿಪತಿಯಾದಂತಹ ಬುಧ ತೃತೀಯದಲ್ಲಿ ಹೋದ ಕಾರಣ ಒಂದು ಸಹೋದರಿಯರು ವಿಷಯಕವಾಗಿ ಭಿನ್ನಾಭಿಪ್ರಾಯಗಳು ಬರುವಂತಹದ್ದು, ಅಥವಾ ಅವರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಇರುವುದರಿಂದಾಗಿ ಮನೆಯಲ್ಲಿ ಕಲಹಾದಿಗಳಾಗುವಂತಹದ್ದು, ಅಥವಾ ಒಂದು ಅಣ್ಣ ತಮ್ಮಂದಿರ ಜೊತೆಗೆ ಅಥವಾ ತಂದೆಯ ಜೊತೆಗೆ ಒಂದು ವಾಗ್ವಾದ ಇತ್ಯಾದಿಗಳು ನಡೆಯುವ ಸಾಧ್ಯತೆಯೂ ಇದೆ. ಆದರೆ ಗುರು ಇದ್ದಾನೆ, ಅದನ್ನು ಆಗಲಿಕ್ಕೆ ಬಿಡೋದಿಲ್ಲ. ಆದರೂ ನಿಮ್ಮ ಎಚ್ಚರಿಕೆಯನ್ನು ನೀವು ತೆಗೆದುಕೊಳ್ಳುವುದು ಒಳ್ಳೆಯದು. ಇನ್ನು ವಿವಾಹಾದಿಗಳ ಆಗದೇ ಇರತಕ್ಕಂತಹ ವ್ಯಕ್ತಿಗಳಿಗೆ ನೋಡುವಾಗ ಮಿತ್ರಕ್ಷೇತ್ರದಲ್ಲಿರುವುದರಿಂದಾಗಿ ಇಷ್ಟಪಡುವಂತಹ ಯೋಗಗಳು ಹೆಚ್ಚಾಗಿದ್ದಾವೆ. ಇಷ್ಟಪಟ್ಟರೂ ಕೂಡ ಉಳಿಸಿಕೊಳ್ಳುವುದು ಸ್ವಲ್ಪ ಕಷ್ಟವಾದೀತು. ಆದ್ದರಿಂದ ಎಚ್ಚರಿಕೆಯಿಂದ ಮುಂದುವರಿಸಿ. ವಿವಾಹಾದಿಗಳ ಲಾಭ ಖಂಡಿತವಾಗಿಯೂ ಕೂಡ ನಿಮಗೆ ಕಂಡು ಬರ್ತಾ ಇದೆ, ಯೋಚನೆ ಮಾಡಬೇಕಾಗಿಲ್ಲ. ಆದರೆ ಇಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಪೂರ್ತಿ ಸೆಟ್ ಆಯಿತು ಅನ್ನೋ ಹಂತಕ್ಕೆ ಬಂದಾಗ ಕೈತಪ್ಪುವ ಸಾಧ್ಯತೆ ಇದೆ. ಅದು ದ್ವಿತೀಯದಲ್ಲಿ ಬಂದಿರತಕ್ಕಂತಹ ರವಿಯ ಯೋಗ, ಅದು ತಪ್ಪಿಸ್ತಾನೆ. ಅದರಿಂದ ನಿಮ್ಮ ಜಾತಕವನ್ನು ಒಮ್ಮೆ ವಿಮರ್ಶೆ ಮಾಡಿಕೊಂಡು ಪೈತೃಕವಾದ ಬಾಧೆಗಳು ಏನಾದರೂ ನಮ್ಮ ಕುಟುಂಬಕ್ಕೆ ಇದೆಯಾ ಇತ್ಯಾದಿಗಳ ವಿಮರ್ಶೆ ಮಾಡಿಕೊಂಡು ಪರಿಹಾರ ಆದಿಗಳನ್ನು ಮಾಡಿಕೊಳ್ಳುವುದು ಒಳ್ಳೆಯದು. ಇನ್ನು ಅಧೈರ್ಯ ಜೊತೆಗೆ ನಿಮ್ಮ ಮಾತನ್ನು ನೀವೇ ತಪ್ಪುವಂತಹ ಸಾಧ್ಯತೆಗಳು ಇತ್ಯಾದಿಗಳು ಕೂಡ ಕಂಡು ಬರ್ತಾ ಇದೆ. ಆ ರೀತಿಯಾಗಿ ನಡೆಯದೆ ಯಾರಿಗೇ ಆಗಲಿ ನೀವು ಮಾತು ಕೊಟ್ಟಲ್ಲಿ ಆ ಮಾತು ಉಳಿಸಿಕೊಳ್ಳುವ ಕೆಲಸವನ್ನು ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಮನೆ ತೆಗೆದುಕೊಳ್ಳುವಂತಹದ್ದು, ವಾಹನ ಖರೀದಿ ಮಾಡುವಂತಹದ್ದು ಇತ್ಯಾದಿಗಳ ಯೋಗ ಅಥವಾ ಯೋಚನೆಗಳು ಜಾಸ್ತಿ ಆದೀತು ಈ ತಿಂಗಳು. ಜೊತೆಗೆ ತಾಯಿಯ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಗಮನ ಇರಲಿ. ಜೊತೆಗೆ ನಿಮ್ಮ ಹೊಟ್ಟೆಯ ಕಡೆಗೂ ಕೂಡ ಗಮನ ಇರಲಿ. ಬೇಡದ ಪದಾರ್ಥಗಳನ್ನು ಸೇವನೆ ಮಾಡಿದ್ರಿಂದ ಫುಡ್ ಪಾಯ್ಸನ್ ಆಗುವ ಸಾಧ್ಯತೆಯೂ ಕೂಡ ಇದೆ. ಅದರಿಂದಾಗಿ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಇನ್ನು ಪಂಚಮದ ಚಂದ್ರ, ಅದು ಒಳ್ಳೆಯದ್ದೇ. ಆದರೆ ಸಂತಾನದ ವಿಷಯಕವಾಗಿ ನಾವು ನೋಡುವಾಗ ಶನಿಯ ದೃಷ್ಟಿ ಪಂಚಮಕ್ಕೆ, ಪಂಚಮಾಧಿಪತಿ ಬುಧ ನಕ್ಷತ್ರದಲ್ಲಿ ಬರುವುದು, ಚಂದ್ರ ಬುಧ ನಕ್ಷತ್ರದಲ್ಲಿ ಹೋಗಿ ಪರಸ್ಪರ ವಿನಿಮಯ. ಸಂತಾನವೇ ಆಗದೇ ಇರತಕ್ಕಂಥವರಿಗೆ ದತ್ತುಪುತ್ರ ಯೋಗವನ್ನು ಹೇಳಬಹುದು. ಅಥವಾ ದತ್ತಿಗೆ ತೆಗೆದುಕೊಳ್ಳಬೇಕು ಅನ್ನೋ ವಿಚಾರ ಯಾರಾದರೂ ಮಾಡ್ತಾ ಇದ್ದೀರಿ ಅಂತ ಆದರೆ ಸಿಗುತ್ತೆ. ದತ್ತಿಗೆ ತೆಗೆದುಕೊಳ್ಳಲಿಕ್ಕೆ ಒಂದು ಮಗು ಸಿಗುತ್ತೆ ನಿಮಗೆ, ಏನು ಯೋಚನೆ ಇಲ್ಲ. ಇನ್ನು ಮಕ್ಕಳ ವಿಷಯಕವಾಗಿ ಸ್ವಲ್ಪ ಯೋಚನೆ ಬರುತ್ತೆ. ಏನು ಮಾಡೋದು, ಯಾವ ರೀತಿಯಾಗಿ ಇವರ ಜೀವನವನ್ನು ರೂಪಿಸಬೇಕು ಅಂತ ಯೋಚನೆ ಬರುತ್ತೆ. ಆದರೆ ಅದನ್ನು ಯೋಚನೆ ಮಾಡುವ ಅಗತ್ಯ ಇಲ್ಲ. ನಿಮಗೆ ಹೇಗೆ ಅನಿಸುತ್ತೋ ಅದನ್ನು ಮಾಡ್ತಾ ಹೋಗಿ, ಅದು ಮಕ್ಕಳಿಗೆ ಒಳ್ಳೆಯದೇ ಆಗುತ್ತೆ. ಇನ್ನು ಆರೋಗ್ಯದ ವಿಷಯಕವಾಗಿ ಷಷ್ಠಾಧಿಪತಿಯಾಗಿರತಕ್ಕಂಥ ಶುಕ್ರನೇ ಲಗ್ನದಲ್ಲಿ ಲಗ್ನಾಧಿಪತಿಯಾಗಿ ಬಂದಿರುವ ಕಾರಣ ಆರೋಗ್ಯ ಚೆನ್ನಾಗಿರುತ್ತೆ. ಹಿಂದಿನ ಅನಾರೋಗ್ಯವೂ ಕೂಡ ಪರಿಹಾರವಾಗಿ ಒಳ್ಳೆಯ ಆರೋಗ್ಯದ ಕಡೆ ನಿಮ್ಮ ಮುಖ ಮಾಡ್ತೀರಿ ನೀವು.
ಶತ್ರುಗಳು ಜಾಸ್ತಿ ಆಗ್ತಾರೆ, ಆದರೆ ಶತ್ರುಗಳು ಕೂಡ ನಿಮ್ಮನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ. ಗುರುಬಲ ತುಂಬ ಅಧಿಕವಾಗಿದೆ. ಸಪ್ತಮಾಧಿಪತಿ ಆಗಿರತಕ್ಕಂತಹ ಕುಜ ಇವತ್ತು ಮಿತ್ರಕ್ಷೇತ್ರದಲ್ಲಿರೋದು, ಕೇತುವಿನ ಜೊತೆಗಿರೋದ್ರಿಂದಾಗಿ ಮನೆಯವರಿಗೆ ಅಥವಾ ಅದು ವೃಷಭ ರಾಶಿಯವರ ಗಂಡು ಮಕ್ಕಳಾದರೆ ಹೆಂಡತಿಗೆ ಅಥವಾ ಹೆಂಡತಿಯ ಕಡೆಯಿಂದ ತೊಂದರೆಗಳಾಗುವಂಥದ್ದು, ಅಥವಾ ಹೆಂಡತಿಗೆ ಬೇರೆ ಇನ್ಯಾರು ಏನೋ ಹೇಳಿಕೊಟ್ಟದ್ದರಿಂದಾಗಿ ಇವರಿಗೆ ಕಿರಿಕಿರಿ ಆಗುವಂಥದ್ದು, ಅಥವಾ ನೀವು ಹೆಣ್ಣು ಮಕ್ಕಳಾಗಿದ್ದರೆ ನಿಮ್ಮ ಗಂಡಂದಿರಿಗೆ ಈ ರೀತಿಯಾಗಿ ಕೆಲವು ಕುಟುಂಬದಲ್ಲಿ ಕಲಹ ಆಗುವ ಸಾಧ್ಯತೆ ಇದೆ. ಎಚ್ಚರ ಇರಲಿ. ನಾವು ಯಾವ ರೀತಿಯಲ್ಲಿ ಮುಂದುವರಿಯಬೇಕು, ಯಾವ ಥರದಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ಗಮನ ಹರಿಸುವಂಥದ್ದು ಒಳ್ಳೆಯದು ದಂಪತಿಗಳ ಮಧ್ಯದಲ್ಲಿ. ಮತ್ತು ಈ ಅಷ್ಟಮದಲ್ಲಿ ಮಾಂದಿ ಆದ ಕಾರಣ ನಾವು ಪ್ರಯಾಣದಲ್ಲಿ ಆಗಲಿ ಅಥವಾ ಬೇರೆಯವರ ಜೊತೆಯಲ್ಲಿ ಯಾವುದೇ ಒಂದು ವ್ಯವಹಾರ ಮಾಡುವಾಗಲೂ ಕೂಡ ಸ್ವಲ್ಪ ಜಾಗೃತಿಯಿಂದ ಲೀಗಲ್ ಆಗಿ ಎಲ್ಲ ಥರದ ಅನುಕೂಲಗಳನ್ನು ನೋಡಿಕೊಂಡೇ ಮುಂದುವರಿಯೋದು ಒಳ್ಳೆಯದು. ಇನ್ನು ಕೆಲಸ ಇಲ್ಲದೇ ಇರತಕ್ಕಂಥವರಿಗೆ ಕೆಲಸದಲ್ಲಿ ಲಾಭ ಆಗುವ ಸಾಧ್ಯತೆ ಇದೆ. ಎಲ್ಲೋ ಒಂದು ಕಡೆಯಲ್ಲಿ ಕೆಲಸ ಸಿಗುತ್ತೋ ಇಲ್ಲೋ ಅನ್ನುವಂತಹ ಆತಂಕ ಸೃಷ್ಟಿಯಾದರೂ ಅಂತಹವರು ಈ ನಾಗರ ಚೌತಿ ನಾಗರ ಪಂಚಮಿ ಏನು ಬರ್ತಾ ಇದೆ ತಿಂಗಳ ಕೊನೆಯಲ್ಲಿ, ಅಂತಹ ದಿವಸ ನಾಗನ ವಿಶೇಷವಾದ ಆರಾಧನೆ, ನಾಗ ಪ್ರತಿಷ್ಠೆ ಅಥವಾ ನಾಗನ ಆಶ್ಲೇಷ ಬಲಿ ಇತ್ಯಾದಿ ಪೂಜೆ, ಬ್ರಹ್ಮಚಾರಿಗಳ ಆರಾಧನೆ ಅಥವಾ ಹುತ್ತಕ್ಕೆ ತೆನೆ ಹಾಕುವಂಥದ್ದು, ಹಾಲೆರೆಯುವಂಥದ್ದು, ಈ ರೀತಿಯಾಗಿ ವಿಶೇಷವಾದ ಆರಾಧನೆಗಳನ್ನು ಮಾಡುವುದು ಒಳ್ಳೆಯದು. ಹೇಗೆ ಆರಾಧನೆಗಳನ್ನು ನಡೆಸಬೇಕು ಅನ್ನೋದನ್ನು ನಾನು ತುಂಬ ಹಿಂದೆಯೇ ಆ ನಾಗರ ಪಂಚಮಿಯ ವಿಡಿಯೋವನ್ನು ಮಾಡಿದ್ದೇನೆ. ತಿಳಿದೇ ಇದ್ದವರು ನಾವು ನೋಡಿಕೊಂಡು ತಿಳಿದುಕೊಳ್ಳಬಹುದು. ಇನ್ನು ಉಪಾಸನಾ ಸ್ಥಾನಾಧಿಪತಿ ಲಾಭದಲ್ಲಿ ಬರುವುದರಿಂದ ವಿಶೇಷವಾಗಿ ಆಂಜನೇಯನ ಉಪಾಸನೆ, ಆಂಜನೇಯ ಮಂತ್ರದ ಜಪ ಅಥವಾ ಹನುಮಾನ್ ಚಾಲೀಸ ಜಪಿಸುವಂಥದ್ರಿಂದಾಗಿ ವೃಷಭ ರಾಶಿಯವರು ಅನುಕೊಂಡದ್ದನ್ನು ಸಾಧಿಸಿಕೊಳ್ಳಬಹುದಾಗಿದೆ. ಲಾಭದಲ್ಲಿ ಶನಿ, ಅದರಿಂದಾಗಿ ಬಂದದ್ದು ಅಧಿಕವೇ ಆಗಿರುತ್ತೆ, ಆದರೆ ಬಂದದ್ದನ್ನು ಉಳಿಸಿಕೊಳ್ಳುವಂಥದ್ದು ಕೂಡ ನಿಮ್ಮ ಕೈಯಲ್ಲಿರುತ್ತೆ ವೃಷಭ ರಾಶಿಯವರಿಗೆ. ಇನ್ನು ವ್ಯಯಾಧಿಪತಿಯಾದಂತಹ ಕುಜ ಚತುರ್ಥದಲ್ಲಿ ಬಂದ ಕಾರಣ ನೀವು ತೆಗೆದುಕೊಳ್ಳುವಂತಹ ವಾಹನ ಅಥವಾ ತೆಗೆದುಕೊಂಡ ಮನೆ ಇತ್ಯಾದಿಯಲ್ಲಿ ನೆಮ್ಮದಿ ಇಲ್ಲದೆ ಹೋಗುವಂಥದ್ದು, ಯಾಕಾದರೂ ತೆಗೆದುಕೊಂಡಪ್ಪ ಅನ್ನುವಂತಹ ಒಂದು ಮನಸ್ಥಿತಿ ಬರುವ ಸಾಧ್ಯತೆಯೂ ಕೂಡ ವೃಷಭ ರಾಶಿಯವರಿಗಿದೆ. ಅದು ದಂಪತಿಗಳ ಕಲಹದಿಂದಾಗಿ ಆಗ್ಬೋದು ಅಥವಾ ಯಾವುದೇ ಒಂದು ಸಣ್ಣ ಸಣ್ಣ ಸಮಸ್ಯೆಗಳದು, ತುಂಬ ದೊಡ್ಡ ಸಮಸ್ಯೆ ಏನಲ್ಲ. ಅದನ್ನು ತಿಳಿಯಾದ ರೀತಿಯಲ್ಲಿ ಕೂತುಕೊಂಡು ವಿಚಾರ ಮಾಡೋದ್ರಿಂದ ಪರಿಹಾರ ಮಾಡಿಕೊಳ್ಳಬಹುದು. ಪ್ರತಿ ದಿವಸ ದೇವಿ ಕವಚವನ್ನು ಜಪಿಸಿ ದೇವಿಯ ಸ್ತೋತ್ರವನ್ನು ಮಾಡಿ ಖಂಡಿತವಾಗಿ ನಿಮಗೆ ಒಳ್ಳೆಯದಾಗುತ್ತೆ. ಕೃಷ್ಣಾರ್ಪಣಮಸ್ತು.